ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರೇ ಇನ್ನು ಇರುವಂತಹ ಶಾಸಕರು ಇದ್ದೂ ಇಲ್ಲದಂತಾಗ್ಬಿಟ್ಟಾರೆ. ಅವರ ಒಳಜಗಳದಿಂದ ಜನಸಾಮಾನ್ಯರಿಂದ ಲಂಚ ಪಡೆಯುವಾಗ ಅಲ್ಲಿನ ಅಧಿಕಾರಿಗಳು ಲಂಚ ಅಂತೇಳಿ ರೈತ ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರೇ ಕೋಲಾರ ಜಿಲ್ಲೆಯಲ್ಲಿ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಲೋಕಾಯುಕ್ತ ಪ್ರಕರಣಗಳು ದಿನೇ ಹೆಚ್ಚಾಗುತ್ತಿರುವ ಕಾರಣವೇನು? ಪಿ ನಂಬರ್ ದುರಸ್ತಿ ಎಂಬ ಆದೇಶ ಬಂದ ನಂತರ ಸರ್ವೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಲ್ಲಿ ಹಗ್ಗ-ಜಗ್ಗಾಟಕ್ಕೆ ಇವತ್ತು ಲೋಕಾಯುಕ್ತ ಪ್ರಕರಣಗಳು ದಿನೇ ಹೆಚ್ಚಾಗ್ತಾ ಇದ್ದೀವಿ. ಜನಸಾಮಾನ್ಯರಂತೆ ಪಿ ನಂಬರ್ ಕಡತಗಳನ್ನು ದುರಸ್ತಿ ಮಾಡಲು ಕಂದಾಯ ಅಧಿಕಾರಿಗಳು ನಮ್ಗೆ ಇಷ್ಟು ಲಕ್ಷ ಕೊಡಬೇಕಂದ್ರೆ ಇನ್ನು ಸರ್ವೆ ಅಧಿಕಾರಿಗಳು ನಮಗೂ ಇಷ್ಟು ಲಕ್ಷ ಕೊಡಬೇಕಂತೇಳಿ ಅವರ ಒಳಜಗಳದಿಂದ ಜನಸಾಮಾನ್ಯರಿಂದ ಲಂಚ ಪಡೆಯುವಾಗ ಆ ಒಂದು ಲಂಚದ ಹಣವನ್ನು ಒದಗಿಸಲಾರದ ಪರಿಸ್ಥಿತಿಯಲ್ಲಿರುವ ಕೂಲಿ ಕಾರ್ಮಿಕರು, ರೈತರು ಮತ್ತು ಈ ಒಂದು ಭೂಮಿಯನ್ನು ನಮ್ಮ ಪಿ ನಂಬರ್ ದುರಸ್ತಿ ಮಾಡಲೇಬೇಕು, ನಾವು ಲಕ್ಷ ಕೊಡೋಕ್ಕಾಗಲ್ಲ ಅಂತೇಳಿ ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡ್ತಾ ಇದ್ದಾರೆ. ಆ ದೂರು ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸಿ ಪ್ರಕರಣಗಳು ದಾಖಲಾಗ್ತದ್ರಿಂದ ಸರ್ಕಾರ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆ ಇದೆ. ಜನಸಾಮಾನ್ಯರಿಗೆ ಕೆಲಸ ಆಗ್ತಾ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ಸಹ ದಿನ ಅಂದರೆ ತಿಂಗಳುಗಟ್ಟಲೆ ಅಲಿಯಬೇಕಂತ ಪರಿಸ್ಥಿತಿ ಇರೋದ್ರಿಂದ ಏನು ಇವತ್ತು ಕೋಲಾರ ಜಿಲ್ಲಾದ್ಯಂತ ಹದಗೆಟ್ಟಿರುವಂಥ ಸರ್ಕಾರಿ ಕಚೇರಿಗಳನ್ನು ಅವ್ಯವಸ್ಥೆಯನ್ನು ಸರಿಪಡಿಸುವ ಜೊತೆಗೆ ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ ನಡೆಯುತ್ತಿರುವ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಲೋಕಾಯುಕ್ತ ಪ್ರಕರಣಗಳು ಕಡಿಮೆ ಮಾಡಿ ಜನಸಾಮಾನ್ಯರನ್ನು, ರೈತ ಕೂಲಿ ಕಾರ್ಮಿಕರನ್ನು ಸುಲಿಗೆ ಮಾಡುತ್ತಿರುವಂಥ ಈ ಪ್ರಕರಣಗಳಿಗೆ ಅಂತ್ಯ ಹೇಳದೇ ಇದ್ದರೆ ಈ ಒಂದು ಕೋಲಾರ ಜಿಲ್ಲೆಯ ಜನತೆ ಸರ್ಕಾರದ ವಿರುದ್ಧ ದಿರುಗಿ ಬೀಳುವ ಕಾಲ ದೂರ ಇಲ್ಲ ಅಂತೇಳಿ ರೈತ ಸಂಘದ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದೆ. ಕಂದಾಯ ಹಾಗೂ ಸರ್ವೆ ಇಲಾಖೆಯಲ್ಲಿ ರೈತ ಕೂಲಿ ಕಾರ್ಮಿಕರ ಕೆಲಸ ಆಗ್ತಾ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ಅಲ್ಲಿನ ಅಧಿಕಾರಿಗಳು ಲಂಚ ಅಂತೇಳಿ ರೈತ ಕೂಲಿ ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಆದರೆ ಒಬ್ಬ ಜನಸಾಮಾನ್ಯನು ಆ ಒಬ್ಬ ಅಧಿಕಾರಿಗೆ ಕೆಲಸ ಮಾಡಿಕೊಳ್ಳಲು ಲಕ್ಷ ಹಣ ಕೊಡಬೇಕಾದ್ರೆ ಆ ಹಣ ಎಲ್ಲಿಂದ ಬರ್ತದೆ? ಇಲ್ಲ ಹೊಲ ಮಾರಬೇಕು, ಇಲ್ಲ ಬೆಳೆಯಿಂದ ಬಂದಿರಬೇಕು, ಇಲ್ಲ ಹೆಂಡತಿ ಕತ್ತಲ್ಲಿರುವ ಒಂದು ತಾಳಿಯನ್ನು ಮಾರಬೇಕು. ಅಷ್ಟರ ಮಟ್ಟಿಗೆ ಸರ್ಕಾರಿ ಇಲಾಖೆಗಳು ಹದಗೆಟ್ಟಿದೆಯಾ? ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳ ಒಂದು ರೈತ ವಿರೋಧಿ ಧೋರಣೆ ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಇಲ್ಲವೇ? ಈ ಒಂದು ಭ್ರಷ್ಟಾಚಾರದಿಂದ ನೊಂದಿರುವಂತಹ ರೈತ ಕೂಲಿ ಕಾರ್ಮಿಕರು ನ್ಯಾಯ ಬೇಕು, ಭ್ರಷ್ಟ ಅಧಿಕಾರಿಗಳನ್ನು ಕೋಲಾರ ಜಿಲ್ಲೆಯಿಂದ ತೊಲಗಿಸಬೇಕು, ಪ್ರಾಮಾಣಿಕ ಅಧಿಕಾರಿಗಳನ್ನು ನೇಮಕ ಮಾಡಬೇಕಂತ ಲೋಕಾಯುಕ್ತ ಪ್ರಕರಣಗಳನ್ನು ದಾಖಲು ಮಾಡೋದ್ರಿಂದ ಆ ಲೋಕಾಯುಕ್ತ ಪ್ರಕರಣಗಳು ಇವತ್ತು ಅಧಿಕಾರಿಗಳು ಏನು ಹಣ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದು ಅವರ ವಿರುದ್ಧ ಕೇಸುಗಳಾಗ್ತಾ ಇದೆ. ಜನಸಾಮಾನ್ಯರಿಗೆ ಕೆಲಸ ಆಗ್ತಾ ಇಲ್ಲ, ಅಧಿಕಾರಿಗಳಿಲ್ಲ. ಮೊನ್ನೆ ಕಂದಾಯ ಸಚಿವರೇ ನೀವು ಎಲ್ಲಿದ್ದೀರಂತೂ ಗೊತ್ತಾಗ್ತಾ ಇಲ್ಲ. ಇನ್ನು ಕೋಲಾರ ಜಿಲ್ಲೆಯ ನಾಮಕಾವಸ್ತು ಉಸ್ತುವಾರಿ ಸಚಿವರಾಗಿದ್ದ ಬೈರತಿ ಸುರೇಶ್ ಅವರಿಗೆ ಕೋಲಾರ ಜಿಲ್ಲೆಯ ಒಂದು ಸಮಸ್ಯೆಗಳ ಬಗ್ಗೆ ಅರಿವೇ ಇಲ್ಲ. ಇನ್ನು ಇರುವಂತಹ ಶಾಸಕರು ಇದ್ದೂ ಇಲ್ಲದಂತಾಗ್ಬಿಟ್ಟಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು, ಹದಗೆಟ್ಟಿರುವ ಜಿಲ್ಲಾಡಳಿತವನ್ನು ಮತ್ತು ತಾಲೂಕಾಡಳಿತ ಸರ್ಕಾರಿ ಕಚೇರಿಗಳನ್ನು ಸರಿಪಡಿಸಲು ವಿಫಲವಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರೇ, ನೀವು ಸಾರ್ವಜನಿಕವಾಗಿ ಈ ಒಂದು ರೈತ ಕೂಲಿ ಕಾರ್ಮಿಕರ ಶೋಷಣೆ ಮಾಡುತ್ತಿರುವ ಕಂದಾಯ ಸರ್ವೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಜಾನುವಾರುಗಳ ಸಮೇತ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ನಮ್ಮ ಕೋಲಾರ ಜಿಲ್ಲೆಯ ರೈತ ಕೂಲಿ ಕಾರ್ಮಿಕರನ್ನು ಉಳಿಸುವ ಜೊತೆಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ನೇಮಕ ಮಾಡುವ ಒಂದು ನ್ಯಾಯ ಪಡೆಯುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.